ನನಗೂ ನನ್ನ ಮಗಳಿಗೂ ಕೂಡ ಮೋಮೋಸ್ ಅಂದರೆ ತುಂಬ ಇಷ್ಟ. ಹೊರಗಡೆ ಹೋದಾಗ ಮೋಮೋಸ್ ತಿನ್ನಬೇಕು, ಅದು ಈ ಚಳಿ ಟೈಮಲ್ಲಂತೂ ತುಂಬ ಅನಿಸ್ತಾ ಇರುತ್ತೆ. ಹಾಗಾಗಿ ಮನೆಯಲ್ಲೇ ಮೋಮೋಸ್ ಮಾಡಿದರೆ ಹೇಗಿರುತ್ತೆ? ಹೊರಗಡೆನೇ ತಿಂದರೆ ಅಷ್ಟು ಹೆಲ್ದಿ ಇರಲ್ಲ. ನಾವೇ ಮನೇಲೇ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ನಾನೇ ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿತ್ತು. ನಮಗಂತೂ ಸ್ಟೀಮ್ ಮೋಮೋಸ್ ತುಂಬ ಇಷ್ಟ ಆಯಿತು. ಸ್ಟೀಮ್ ಮತ್ತು ಫ್ರೈಡ್ ಎರಡೂ ಕೂಡ ಮೋಮೋಸ್ ರೆಸಿಪೀಸನ್ನ ತೋರಿಸಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇತ್ತು ಮೋಮೋಸ್ ರೆಸಿಪಿ ನೋಡಬೇಕು ಅಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಬಂದು ಬಯೋದಲ್ಲಿದೆ, ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಹೋಗಿ ಅಲ್ಲಿ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ನನ್ನ ಯೂಟ್ಯೂಬ್ ಚಾನಲ್ಗೆ ಕರ್ಕೊಂಡು ಹೋಗುತ್ತೆ. ಮತ್ತು ಇದ್ರ ಜೊತೆಗೆ ಕೆಂಪು ಕೆಂಪು ಖಾರ ಚಟ್ನಿ ಕೂಡ ಮಾಡಿದ್ದೀನಿ. ಅದ್ರ ಜೊತೆ ಮಯೋನೀಸ್ ಕೂಡ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ. ಮಯೋನೀಸು ವಿತೌಟ್ ಆಯಿಲ್ ವಿತೌಟ್ ಎಗ್ ಯಾವ ಥರ ಮಾಡೋದು ಅದು ಹೆಲ್ದಿಯಾಗಿ ಮನೇಲಿ ಖಂಡಿತವಾಗ್ಲೂ 100% ಮಕ್ಕಳಿಗೆ ಎಲ್ಲರಿಗೂ ಕೊಡ್ಬೋದು ಮಯೋನೀಸ್ ಎಲ್ಲ. ಅದು ನಾವು ಮನೆಯಲ್ಲೇ ಹೋಮ್ ಮೇಡ್ ಮಾಡಿರೋ ಥರ ಮಾಡಿದರೆ ಮಾತ್ರ. ಹಾಗಾಗಿ ಹೋಗಿ ಚೆಕ್ ಮಾಡಿ, ಖಂಡಿತವಾಗ್ಲೂ ಎಲ್ಲರಿಗೂ ಚಿಕ್ಕವರಿಂದ ದೊಡ್ಡವ್ರ ತನಕ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.